ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಗೆ ವಿರೋಧ. ಆಪ್ತ ಶಾಸಕರು ಸಚಿವರಲ್ಲದೆ ಅಭಿಮಾನಿಗಳಿಂದ ಕೂಡ ಒತ್ತಡ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಗೆ ವಿರೋಧ ಕೇಳಿ ಬರ್ತಾ ಇದೆ. ಆಪ್ತ ಶಾಸಕರು ಸಚಿವರಲ್ಲದೆ ಅಭಿಮಾನಿಗಳಿಂದ ಕೂಡ ಒತ್ತಡ. ವಿಧಾನಸೌಧಕ್ಕೆ ತೆರಳಿದ್ದಾಗ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆ. ಸಿದ್ದರಾಮಯ್ಯ ತೆರಳುವ ವೇಳೆ ಬೆಂಬಲಿಗರ ಘೋಷಣೆ. ಸಿಎಂ ಸಿದ್ದರಾಮಯ್ಯಗೆ ಜೈ ಎಂದ ಅಭಿಮಾನಿಗಳು. ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಉಳಿಯಲ್ಲ ಎಂದ ಫ್ಯಾನ್ಸ್. ಒಂದ್ ಕಡೆ ಸಚಿವಾಲಯದ ಸಿಬ್ಬಂದಿ ಕಣ್ಣೀರು, ಕೆಲವರು ಜೈಕಾರ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಗೆ ವಿರೋಧ ಕೇಳಿ ಬರ್ತಾ ಇದೆ. ಶಾಸಕರಲ್ಲ, ಆಪ್ತ ಶಾಸಕರು ಆಗಿರ್ಬೋದು, ಸಚಿವರು ಆಗಿರ್ಬೋದು, ಬಟ್ ಅದರ ಜೊತೆಗೆ ಅಭಿಮಾನಿಗಳಿಂದ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವುದು, ಸಿದ್ದರಾಮಯ್ಯ ಅವರ ಪರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಜೈ ಎನ್ನುವಂತಹ ಘೋಷಣೆಗಳನ್ನ. ಸಿದ್ದರಾಮಯ್ಯ ತೆರಳುವ ವೇಳೆ ಬೆಂಬಲಿಗರು ಘೋಷಣೆಯನ್ನ ಕೂಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯಗೆ ಜೈ ಎಂದ ಅಭಿಮಾನಿಗಳು. ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಉಳಿಯಲ್ಲ ಅಂತಾರೆ ಫ್ಯಾನ್ಸ್. ಒಂದ್ ಕಡೆ ಸಚಿವಾಲಯದ ಸಿಬ್ಬಂದಿ ಕಣ್ಣೀರು, ಕೆಲವರು ಜೈಕಾರ. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಬೆಂಬಲಿಗರ ಸೆಲೆಬ್ರೇಷನ್, ಒಂದ್ ಕಡೆ ಸಿದ್ದರಾಮಯ್ಯ ಬೆಂಬಲಿಗರ ಆಕ್ರೋಶ, ಕಣ್ಣೀರು. ವಿಧಾನಸೌಧದ ಬಳಿ ನಾವು ಗಮನಿಸ್ತಾ ಇರುವಂಥದ್ದು ಅದಾಗಿರುವಂತಹ ದೃಶ್ಯ. ಅದೇ ಅವ್ರಿಗೆ ಇದ್ದಂಥ ಫ್ಯಾನ್ಸ್ ಫಾಲೋವಿಂಗು, ಅವ್ರಿಗೆ ಇದ್ದಂಥ ವರ್ಚಸ್ಸು, ಆಡಳಿತ, ಅವರ ರಾಜಕೀಯ ಜೀವನ, ಕೆಲವೊಂದು ಸಿದ್ದರಾಮಯ್ಯ ಅವರ ನೇರ ನುಡಿಗಳಿಂದ ಫ್ಯಾನ್ಸ್ ಸೃಷ್ಟಿಯಾಗಿರುವಂಥದ್ದಾಗಿರ್ಬೋದು, ಅವರ ರಾಜಕೀಯ ಜೀವನವನ್ನು ನೋಡಿಕೊಂಡು ಫ್ಯಾನ್ಸ್ಗಳ ಸೃಷ್ಟಿಯಾಗಿರುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಹೌದು ಹುಲಿಯ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಫೇಮಸ್ ಆಗುತ್ತೆ ಅಂತ ಅಂದರೆ, ಟಗರು ಅಂತಾನೆ ಫೇಮಸ್ ಆದಂಥ ಸಿದ್ದರಾಮಯ್ಯ. ಅಭಿಮಾನಿಗಳ ಬಳಗದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಅಷ್ಟಾಗಿ ಅಭಿಮಾನಿಗಳನ್ನು ಹೊಂದಿರುವಂಥದ್ದು. ಇದೀಗ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಅಂದರೆ ಸಿಎಂ ಸ್ಥಾನದಿಂದ ನಿವೃತ್ತಿ ಹೊಂದ್ತಾರೆ ಅನ್ನುವಂಥದ್ದಲ್ಲಿ ಇಡೀ ಪಕ್ಷವನ್ನೇ ಬಿಟ್ಟು ಹೋಗ್ತಾರೆ ಅಂತ ಅಲ್ಲ, ಸಿದ್ದರಾಮಯ್ಯ ಆ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನು ಕೊಡಬಾರ್ದು ಅಂತ. ಬಟ್ ಇದೀಗ ನೋಡಿ, ಇಷ್ಟು ವರ್ಷಗಳ ಕಾಲ ರಾಜಕೀಯವಾಗಿ ನಡೆಸ್ಕೊಂಡು ಬಂದಂಥ ಸಿದ್ದರಾಮಯ್ಯ ಅವರು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಂದರೆ ಈಗಾಗಲೇ ಆ ಒಂದು ವಯಸ್ಸನ್ನು ಮೀರಿರುವಂಥದ್ದು, ವಯಸ್ಸನ್ನು ಮೀರಿದು ಸಹಿತ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೂ ರಾಜಕೀಯವಾಗಿ ಇನ್ನೂ ಒಂದು 20-30 ವರ್ಷ ಆದರೂ ಕೂಡ ನಾವು ಹೀಗೆ ಮುಂದುವರಿತಾರೆ ಅನ್ನುವಂಥ ಸಿಚುವೇಶನ್ನು ಕೂಡ ಸದ್ಯಕ್ಕೆ ಇಲ್ಲ.